ಆತ್ಮೀಯ ಮಿತ್ರರೇ, ತಮ್ಮೆಲ್ಲರಿಗೂ ನಮಸ್ಕಾರ. ಆತ್ಮೀಯ ಮಿತ್ರರೇ, ಇವತ್ತಿನ ಒಂದು ಕಾಲಘಟ್ಟದಲ್ಲಿ ಪ್ರತಿಯೊಂದು ಮನೆಯೂ ಕೂಡ ಒಂದು ಮೆಡಿಕಲ್ ಆಗಿದೆ, ಒಂದು ಮೆಡಿಕಲ್ ಕ್ಲಿನಿಕ್ ಆಗಿದೆ. ಅಷ್ಟು ಮೆಡಿಸಿನ್ಸ್ಗಳು ನಮ್ಮ ಮನೆಗಳಲ್ಲಿ ಇರುತ್ತೆ. ಹಾಗೆ ಒಂದು ಕಡೆ ಇವತ್ತಿನ ಕಾಲಘಟ್ಟದಲ್ಲಿ ರೆಗ್ಯುಲಸ್ ಥೆರಪಿ ಅಂತ ಹೇಳಿ ನೈಸರ್ಗಿಕ ಚಿಕಿತ್ಸಾ ನ್ಯಾಚುರಲ್ ಹೀಲಿಂಗ್ ಒಂದು ಟೆಕ್ನಿಕ್ಸ್ ಏನಿದೆ ಅದು ಕೂಡ ಗಣನೀಯವಾಗಿ ಡೆವಲಪ್ ಆಗ್ತಾ ಇದೆ. ಅದೇ ನ್ಯಾಚುರಲ್ ಹೀಲಿಂಗ್ಸ್ ಅಂದ್ರೆ ಏನು, ಇದನ್ನ ಹೆಂಗೆ ಕ್ಯೂರ್ ಮಾಡ್ತಾರೆ, ಇದ್ರ ಬೇಸ್ ಏನು ಅಂತ ನಾವ್ ಹೇಳೋದಂದ್ರೆ ಎಲ್ಲ ನ್ಯಾಚುರಲ್ ಎನರ್ಜಿ ಹೀಲಿಂಗ್ಸ್ ನ ಬೇಸ್ ಬಂದು ಪ್ರಾಣಶಕ್ತಿ, ಎನರ್ಜಿ ಅಂಡ್ ಮೈಂಡ್ ಅಂಡ್ ಸೋಲ್. ಅದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಆದ್ರೆ ಅದರ ಮುಂದುವರಿದ ಅದರ ಒಂದು ಕೆಳಹಂತದ ಭಾಗಗಳಾಗಿ ನಾವು ಪಂಚಭೂತಗಳನ್ನ ನಾವು ಕನ್ಸಿಡರ್ ಮಾಡ್ತೀವಿ. ಫೈರ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ, ಮತ್ತೆ ಇಂಗ್ ಮತ್ತೆ ಯಾಂಗ್ ಅಂತ ಹೇಳ್ತೀವಿ. ಅಂದ್ರೆ ಶಿವ ಶಕ್ತಿ ಅಂತ ನಾವು ಹೇಳ್ತೀವಿ. ಇದೆಲ್ಲ ನಾವು ಹೇಳ್ತೀವಲ್ಲ ಆ ರೀತಿ. ಅಂದ್ರೆ ನಮ್ಮ ದೇಹದಲ್ಲಿರುವ ಕೋಲ್ಡ್ ಮತ್ತೆ ಹೀಟ್ ಅಂತ ನಾವು ಕೂಡ ಹೇಳ್ತೀವಿ. ಇಷ್ಟನ್ನ ನಾವು ಕನ್ಸಿಡರ್ ಮಾಡ್ತೀವಿ. ಮೇಲಾಗಿ ಇನ್ನ ತುಂಬಾ ವಿಷಯಗಳಿದೆ, ಜಸ್ಟ್ ಇದನ್ನ ನಾವು ಮೇಲ ಕನ್ಸಿಡರ್ ಮಾಡ್ತೀವಿ. ಒಬ್ಬ ವ್ಯಕ್ತಿಗೆ ಯಾವ್ದಾದ್ರು ಸಮಸ್ಯೆ ಬಂದಿದ್ರೆ, ಪ್ರಾಬ್ಲಮ್ಸ್ ಇದ್ರೆ, ಈ ಒಂದು ಪಂಚಭೂತಗಳಿಗೆ ಕೋರಿಲೇಟ್ ಮಾಡಿ ಅದಕ್ಕೆ ಒಂದು ಹೋಲಿಕೆ ಮಾಡಿ ನಾವು ಏನ್ ಪ್ರಾಬ್ಲಮ್ ಆಗಿದೆ, ಯಾವ ಒಂದು ಎನರ್ಜಿ ಕಡಿಮೆ ಆಗಿದೆ ಅನ್ನೋದನ್ನ ನಾವು ಐಡೆಂಟಿಫೈ ಮಾಡ್ತೀವಿ. ಉದಾಹರಣೆಗೆ ಆತನಿಗೆ ಏನಾದ್ರು ಸ್ಟೊಮಕ್ ಪ್ರಾಬ್ಲಮ್ ಇದೆ, ಉದಾಹರಣೆಗೆ ಗ್ಯಾಸ್ಟ್ರಿಕ್ ಇತ್ತು ಅಂದ್ರೆ, ಅಸಿಡಿಟಿ ಇತ್ತು ಅಂದ್ರೆ, ಇಂಡೈಜೆಷನ್ ಪ್ರಾಬ್ಲಮ್ ಇತ್ತು ಅಂದ್ರೆ ನಾವು ಈ ಪಂಚಭೂತಗಳಿಗೆ ಕೋರಿಲೇಟ್ ಮಾಡ್ತೀವಿ. ಯಾವ ಪಂಚಭೂತದಲ್ಲಿ ವೇರಿಯೇಷನ್ ಆಗಿದೆ. ಈಗ ಸ್ಟೊಮಕ್ ಯಾವ್ದಕ್ಕೆ ಸಂಬಂಧಪಟ್ಟಿದೆ ಅಂತ ನಾವ್ ಹೇಳ್ತೀವಿ ಅಂದ್ರೆ ಭೂಮಿಗೆ, ಅಲ್ಲಿಗೆ ಭೂಮಿ ಬಂತು ಅಂದ್ರೆ ಭೂಮಿ ಎನರ್ಜಿಯಲ್ಲಿ ವೇರಿಯೇಷನ್ ಆಗುತ್ತೆ ಅಂತ. ನೆಕ್ಸ್ಟ್ ನಾವ್ ಏನ್ ಮಾಡ್ತೀವಿ, ಈ ಭೂಮಿ ಎನರ್ಜಿನ ಯಾವ್ಯಾವ ರೀತಿ ತರಬಹುದು ನಮ್ಮ ದೇಹದಲ್ಲಿ, ಈ ಭೂಮಿನ ಯಾವ ರೀತಿ ಸುಧಾರಣೆ ಮಾಡಬಹುದು. ಒಂದು ಭೂಮಿ ಡ್ರೈ ಆಗಿದೆ, ತಿರುಗಿಬಿಟ್ಟಿರುತ್ತೆ, ಗ್ಯಾಸ್ಟ್ರಿಕ್ ಅಂತ ನಾವು ಹೇಳ್ತೀವಿ. ಅಕಸ್ಮಾತ್ ಇಲ್ಲಿ ಭೂಮಿ ಬಿರ್ಬಿಟ್ಟಿದ್ರೆ ಏನ್ ಮಾಡ್ತೀವಿ, ಸ್ವಲ್ಪ ನೀರನ್ನ ಹಾಕಿದ್ರೆ ತೆಳುವಾಗುತ್ತೆ. ಅಕಸ್ಮಾತ್ ಅಸಿಡಿಟಿ ಆಗಿದೆ, ಅದು ತುಂಬಾ ತೆಳುವಾಗಿರುತ್ತೆ. ಭೂಮಿ ತುಂಬಾ ತೆಳುವಾಗಿದೆ ಏನಾಗಿರುತ್ತೆ ಅಂದ್ರೆ ನಡೆಯೋದಿಕ್ಕೆ ಆಗಲ್ಲ, ಅಲ್ಲ ಅಂಟಂಟಾಗುತ್ತೆ, ಬಗೆ ಆಗುತ್ತೆ. ಆಗ ನಾವೇನ್ ಮಾಡ್ತೀವಿ, ಅದನ್ನ ಡ್ರೈ ಮಾಡ್ತೀವಿ. ಓಕೆನಾ. ಸ್ವಲ್ಪ ಬಿಸಿಲು ಬಿಟ್ರೆ ಅದು ಮತ್ತೆ ಸ್ವಲ್ಪ ಸರಿಯಾದಂತ ಒಂದು ಸ್ಥಿತಿ ಬರುತ್ತೆ. ಹೀಗೆ ಅದಕ್ಕೆ ಕೋರಿಲೇಟೆಡ್ ಮಾಡಿ ನಾವು ಸ್ಟೊಮಕ್ಗೆ ಹೀಟ್ ಕೋಲ್ಡ್ ಅನ್ನ ವೇರಿಯೇಷನ್ ಮಾಡ್ತಾ ಹೋಗ್ತೀವಿ. ಸ್ಟೊಮಕ್ ಎನರ್ಜಿ ಒಂದು ಪಂಚಭೂತಗಳಲ್ಲಿನ ಒಂದು ಭೂತತ್ವ ಎನರ್ಜಿಗೆ ಒಂದು ಹೀಟು ಕೋಲ್ಡ್ ಅನ್ನ ನಾವು ವೇರಿಯೇಷನ್ ಮಾಡ್ತಾ ಹೋಗ್ತೀವಿ. ಯಾವ್ಯಾವ ಮಾಡ್ತೀವಿ ಅಂದ್ರೆ ಅಕ್ಯುಪಂಕ್ಚರ್ ಅಲ್ಲಿ ಮಾಡ್ತೀವಿ. ಅಕ್ಯುಪಂಕ್ಚರ್ ನೀಡಲ್ಸ್ ಯೂಸ್ ಮಾಡಲ್ಲ, ಓನ್ಲಿ ಪ್ರೆಸರ್ ಯೂಸ್ ಮಾಡ್ತೀವಿ. ಅಕ್ಯುಪ್ರೆಸರ್, ಸುಜೋಕ್ ಥೆರಪಿ ಅಂತ ಬರುತ್ತೆ, ಅದೊಂದು. ಹಾಗಾಗಿ ಫುಡ್, ನೆಕ್ಸ್ಟ್ ಕಲರ್ ಥೆರಪಿ, ಮೆಡಿಟೇಷನ್ ಮತ್ತೆ ಲೈಫ್ ಸ್ಟೈಲ್. ಇನ್ನ ಬೇರೆ ಬೇರೆ ಟೆಕ್ನಿಕ್ಸ್ ಗಳ ಮೂಲಕ ಇಂಬ್ಯಾಲೆನ್ಸ್ ಆದಂತಹ ಒಂದು ಪಂಚಭೂತ ಎಲಿಮೆಂಟ್ಸ್ ಅನ್ನ ನಾವು ಎನರ್ಜಿನ ಸುಧಾರಣೆ ಮಾಡ್ತಾ ಹೋಗ್ತೀವಿ. ವಿತಿನ್ ವೀಕ್ಸ್ ಅಲ್ಲಿನೇ ರಿಸಲ್ಟ್ ಬಂದ್ಬಿಡುತ್ತೆ. ಇಷ್ಟೆಲ್ಲ ಸೇರ್ಸ್ ಮಾಡುತ್ತೆ. ಇದನ್ನ ಯಾವ್ದೋ ಪ್ರಿಸರ್ವ್ ಮಾಡಿ ನೀವು ಚೇಂಜಸ್ ಮಾಡಿದ್ರೆ ರಿಸಲ್ಟ್ ಲೇಟ್ ಆಗುತ್ತೆ. ಈ ರೀತಿಯಾಗಿ ನಾವು ಪಂಚಭೂತಗಳಿಗೆ ಕೋರಿಲೇಟೆಡ್ ಮಾಡಿ ಈ ಡ್ರಗ್ಲೆಸ್ ಥೆರಪಿಯನ್ನು ನಾವು ಟ್ರೀಟ್ಮೆಂಟ್ ಮಾಡ್ತಾ ಹೋಗ್ತೀವಿ. ಇದ್ರ ಬಗ್ಗೆ ಇನ್ನ ಹೆಚ್ಚಿನ ಮಾಹಿತಿಯನ್ನ ನಾನು ನೀಡ್ತಾ ಹೋಗ್ತೀನಿ. ಸಾಕಷ್ಟು ವಿಷಯನ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್.